ಸೊ ಹೊರಟಿದ್ದೀವಿ ಕೋಲಾರಿಂದ 1:50ಕ್ಕೆ ಇಲ್ಲಿಂದ ಹೊರಡುತ್ತೆ. ಪ್ರತಿದಿನ ಈ ಟ್ರೈನ್ ರನ್ ಆಗುತ್ತೆ, ಬಟ್ ಭಾನುವಾರ ದಿನ ಬಿಟ್ಟು, ಓಕೆನಾ. ಸೊ ಪ್ರತಿದಿನ ಈ ಟ್ರೈನ್ ರನ್ ಆಗುತ್ತೆ. 1:50ಕ್ಕೆ ನೀವು ಕೋಲಾರಿಂದ ಹೊರಡ್ತೀರಾ. ಸರಿಸುಮಾರು 5:30 ಇಲ್ಲ 5 ಗಂಟೆ ಅಂದ್ಕೊಳ್ಳಿ. 5 ಗಂಟೆ ಅಂದ್ಕೊಳ್ಳಿ ನೀವು ಬೆಂಗಳೂರು ಕಂಟೋನ್ಮೆಂಟ್ ಅಥವಾ ಬೈಯಪ್ಪನಹಳ್ಳಿ ರೀಚ್ ಆಗೋಕ್ಕೆ. ಟೋಟಲಾಗೆ 147 ಕಿಲೋಮೀಟ್ರ್ ಕವರ್ ಮಾಡ್ತೀವಿ ನಾವು ಈ ರೂಟಲ್ಲಿ. ರೂಟ್ ಬಗ್ಗೆ ಹೇಳಬೇಕಂದ್ರೆ ಕೋಲಾರ ಕಡೆಯಿಂದ ನಾವು ಸ್ಟ್ರೈಟು ಚಿಕ್ಕಬಳ್ಳಾಪುರ ಕಡೆಯಿಂದ ನಾವು ನಂದಿ ಹಾಲ್ಟ್ ಕಡೆಯಿಂದ ಏರ್ಪೋರ್ಟ್ ಕಡೆಯಿಂದ ಯಲಹಂಕ ಕಡೆಯಿಂದ ಚನ್ನಸಂದ್ರ ಮುಖಾಂತರ ನಾವು ಬೈಯಪ್ಪನಹಳ್ಳಿ ರೀಚ್ ಆಗ್ತೀವಿ. ಬೈಯಪ್ಪನಹಳ್ಳಿಯಿಂದ ಸ್ಟ್ರೈಟ್ ಬೆಂಗಳೂರು ಕಂಟೋನ್ಮೆಂಟ್ ರೀಚ್ ಆಗ್ತೀವಿ. ನೋಡಿ ಹೂಕೋಸು ಎಷ್ಟು ಹಾಕಿದ್ದಾರೆ ಇಲ್ಲಿ ಅಂತ, ತೋಟನೇ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ದ್ರಾಕ್ಷಿ ಹಾಕಿದ್ದಾರೆ, ಅಲ್ಲಿ ನೋಡಿ ಚೆಂಡು ಹೂವು ನೋಡಿ. ಸ್ಟೇಷನಲ್ಲಿ ಆ್ಯಕ್ಚುಲಾಗಿ ಟೈಮ್ ಟೇಬಲ್ ಪ್ರಕಾರ ಈ ಸ್ಟೇಷನಲ್ಲಿ ಸ್ಟಾಪೇ ಇಲ್ಲ. ಬಟ್ ಆದ್ರೂ ಏನೋ ಗೊತ್ತಿಲ್ಲ, 1 ನಿಮಿಷ ಸ್ಟಾಪ್ ಮಾಡಿದೆ. ಹತ್ತಿದ್ದು ಇಬ್ಬರೇ ಪ್ಯಾಸೆಂಜರು. ಸೊ ಯಾರಾದರೂ ಕನ್ಫರ್ಮ್ ಮಾಡಿ, ಪ್ಯಾಸೆಂಜರ್ ನೋಡ್ಬಿಟ್ಟು ಇಲ್ಲಿ ನಿಲ್ಲಿಸ್ತಾರೋ ಅಥವಾ ತುರಾಂಡಹಳ್ಳಿಯಿಂದ ಹೊರಟಿದ್ದೀವಿ. ಸ್ಕೆಡ್ಯೂಲ್ ಪ್ರಕಾರ ಇಲ್ಲಿ ಸ್ಟಾಪ್ ಇಲ್ಲ, ಬಟ್ ಏನೋ ಇಬ್ಬರು ಪ್ಯಾಸೆಂಜರ್ ಇದ್ರು ಅಂತ ನಿಲ್ಸಿದ್ರೋ ಅಥವಾ ಸ್ಟಾಪ್ ಇದೆಯೋ ಗೊತ್ತಿಲ್ಲ. ಯಾರಾದರೂ ಇಲ್ಲಿರೋರಾಗಿದ್ದರೆ ಕನ್ಫರ್ಮ್ ಮಾಡಿ. ಗ್ರೇಡಿಯಂಟ್ ನೋಡಿ ರೂಟದು ಹೆಂಗಿದೆ ಅಂತ. ಸ್ವಲ್ಪ ಮುಂದೆ ಹೋದ ಮೇಲೆ ಡೌನು, ಮತ್ತೆ ಅಪ್ಪು, ಮತ್ತೆ ಡೌನು, ಅದಾದಮೇಲೆ ಮತ್ತೆ ಅಪ್ ಹತ್ತುತ್ತೆ ನೋಡಿ ಟ್ರ್ಯಾಕು. ಕೆಳಗೆ 26 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂಥ ಶ್ರೀನಿವಾಸಪುರಕ್ಕೆ ಬಂದಿದ್ದೀವಿ. ಪ್ರತಿದಿನ ಕೋಲಾರ ಬೆಂಗಳೂರು ಕಂಟೋನ್ಮೆಂಟ್ MEMU ಇಲ್ಲಿಗೆ 2:19ಕ್ಕೆ ಬರುತ್ತೆ ಮತ್ತು 2:20ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಚಿಕ್ಕದಾದಂಥ ಸ್ಟೇಷನ್, ಬಟ್ ಆದ್ರೂ ಟೋಟಲಾಗಿ 3 ಪ್ಲ್ಯಾಟ್ಫಾರ್ಮ್ ಏನೋ ಇದೆ ಈ ಸ್ಟೇಷನಲ್ಲಿ. ಬಟ್ ಯೂಸ್ ಮಾಡೋದು ಇದು ಒಂದೇ ಮೇಯ್ನ್ ಪ್ಲ್ಯಾಟ್ಫಾರ್ಮು. ತಿಂಡಿ ತಿನಿಸುಗಳ ಬಗ್ಗೆ ಹೇಳಬೇಕಂದ್ರೆ ಟ್ರೈನಲ್ಲೂ ಸಹ ನಿಮ್ಗೆ ಏನೂ ಅವೈಲೇಬಲ್ ಇಲ್ಲ, ಮತ್ತು ಸ್ಟೇಷನಲ್ಲಿ ಸಹ ನಿಮಗೆ ಏನೂ ಅವೈಲೇಬಲ್ ಇಲ್ಲ. ನಾವಿಲ್ಲಿಗೆ 2:18 ಬಂದಿದ್ದೀವಿ. ಸೊ 1 ನಿಮಿಷ ಬಿಫೋರ್ ಟೈಮ್ ಅಂತಲೇ ಹೇಳ್ಬೋದು. 1 ನಿಮಿಷ ಹಾಲ್ಟು. ಸೊ ಟೋಟಲಾಗಿ 3 ನಿಮಿಷ ಹಾಲ್ಟು ನಮಗೆ ಇವತ್ತು ಇಲ್ಲಿ ಕೊಟ್ಟಿದ್ದಾರೆ. ಮಾವಿನ ಹಣ್ಣು ಗಿಡ ಎಷ್ಟಿದೆ ನೋಡಿ ಇಲ್ಲಿ. ಜ್ಞಾಪಕ ಇಟ್ಕೊಳ್ಳಿ, ಹೇಳ್ತೀನಿ ಏನಕ್ಕೆ ಅಂತ ಸ್ಪೆಸಿಫೈ ಮಾಡಿದೆ ಅಂತ. ದೊಡ್ಡನಾಥದ ಬರ್ತಾ ಇದ್ದೀನಿ, ಎಂಟ್ರ್ ಆಗಿದ್ದೀವಿ. ಟೋಟಲಾಗಿ 37 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ದೊಡ್ಡನಾಥಗೆ ಬಂದಿದ್ದೀವಿ.
ಇಲ್ಲಿಗೆ ಭಾನುವಾರ ದಿನ ಬಿಟ್ಟು ಮೆಮು ಇಲ್ಲಿಗೆ 2:28ಕ್ಕೆ ಬರುತ್ತೆ ಮತ್ತು 2:29ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಸರಿಸುಮಾರು 5ರಿಂದ 6 ವರ್ಷದ ಮುಂಚೆ ಒಂದು SWR ಕಡೆಯಿಂದ ಒಂದು ಸ್ಪೆಷಲ್ ಟ್ರೈನಿನ ಇಲ್ಲಿ ಅನೌನ್ಸ್ ಮಾಡಿದ್ರು. ನೋಡಿದ್ರಲ್ಲ ಮಾವಿನಕಾಯಿ ಗಿಡಗಳು ಅಂತ ಹೇಳಿದೆ. ತುಂಬ ಮಾವಿನಕಾಯಿ ಬೆಳೀತಾರೆ ರೀ ಇಲ್ಲಿ, ಶ್ರೀನಿವಾಸಪುರ ಆಗಿರಲಿ, ದೊಡ್ಡನಾಥ ಆಗಿರಲಿ, ಓಕೆನಾ. ಸೊ ಇಲ್ಲಿಂದ ಡೆಲ್ಲಿಗೆ ಕಳಿಸ್ಬೇಕು ಅಂದ್ಬಿಟ್ಟು ಒಂದು ಸ್ಪೆಷಲ್ ಮ್ಯಾಂಗೋ ಎಕ್ಸ್ಪ್ರೆಸ್ ಅಂದ್ಬಿಟ್ಟು ಮಾಡಿದ್ರು, ಓಕೆನಾ. ಅದನ್ನು ನೋಡಬೇಕು, ಅದನ್ನು ಕವರ್ ಮಾಡಬೇಕು ಅಂದ್ಬಿಟ್ಟು ಆ ಒಂದು ಈವೆಂಟ್ನ ಕವರ್ ಮಾಡಬೇಕು, ಇನಾಗ್ರೇಷನ್ ಕವರ್ ಮಾಡಬೇಕು, ಡಿಪಾರ್ಚರ್ ಕವರ್ ಮಾಡಬೇಕು ಅಂದ್ಬಿಟ್ಟು ನಾನು ಮತ್ತು ಅಪ್ಪ ಆಲ್ಮೋಸ್ಟ್ 100 ಕಿಲೋಮೀಟರ್ಸ್ ಏನೋ ಇದೆ ಅನ್ಸುತ್ತೆ ಇಲ್ಲಿಂದ ದೊಡ್ಡನಾಥ, ಅಂದರೆ ಬೆಂಗಳೂರಿಂದ ದೊಡ್ಡನಾಥ, ನಾವಿರೋ ಜಾಗದಿಂದ ದೊಡ್ಡನಾಥಗೆ 100 ಕಿಲೋಮೀಟರ್ಸ್ ಏನೋ ಇದೆ. ಬೆಳಗ್ಗೆ ಎಬ್ಬಿಸ್ಕೊಂಡು ಇಲ್ಲಿಗೆ ಬಂದು ಇಲ್ಲಿ ನೋಡಿದ್ರೆ GPS ವರ್ಕ್ ಆಗ್ತಿಲ್ಲ. ಆಮೇಲೆ 11 ಗಂಟೆಗೇನೋ ಇನಾಗ್ರೇಷನ್ ಇತ್ತು, 11 ಗಂಟೆ ಇದ್ದಿದ್ದು ಇನಾಗ್ರೇಷನ್ 3 ಗಂಟೆಗೆ ಇನಾಗ್ರೇಷನ್ ಮಾಡಿದ್ರಿ. ಆ ಇನಾಗ್ರೇಷನ್ ನೋಡಿಕೊಂಡು ಆಮೇಲೆ ವಾಪಸ್ ಹೋಗಿದ್ದಾಯಿತು. ಅಂಥ ಸ್ಟೋರಿ ಇದೆ ನನಗೆ ಇಲ್ಲಿ ದೊಡ್ಡನಾಥನಲ್ಲಿ. ಸೊ ಹೊರಟಿದ್ದೀವಿ ನೋಡಿ ದೊಡ್ಡನಾಥದಿಂದ. ಹೇಳ್ದಂಗೆ 39-40 ಕಿಲೋಮೀಟ್ರ್ ಕವರ್ ಮಾಡಿದ್ದಾಯಿತು ಅಂದ್ಕೊಳ್ಳಿ. ಸೊ ಟೋಟಲಾಗಿ ಇನ್ನೂ 107 ಕಿಲೋಮೀಟ್ರು ಬಾಕಿ ಇದೆ. ನೋಡಿ ಎಲ್ಲಿ ನೋಡಿದ್ರು ಮಾವಿನ ಮರ. ಈ ಕಡೆನೂ ಸಹ ಮಾವಿನ ಮರ ಇದೆ, ಮತ್ತು ಈ ಕಡೆ ನೋಡ್ತೀರ ಅಂದರೆ ಇಲ್ಲೂ ಸಹ ಮಾವಿನ ಮರನೇ. ಕಮೆಂಟ್ ಬಾಕ್ಸಲ್ಲಿ ಹಾಕಿ ಈ ಬೆಟ್ಟದ ಮೇಲಿರೋಂಥ ದೇವಸ್ಥಾನ ಯಾವುದು ಅಂತ. ಹಳೆ ಕಾಲದ ಸ್ಟೇಷನ್ ಬಿಲ್ಡಿಂಗ್ ನೋಡಿ. ಲೈಕ್ 47 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ಇಂಪಾರ್ಟೆಂಟ್ ನಿಲ್ಗಡೆ ಆದಂತಹ ಚಿಂತಾಮಣಿಗೆ ಬಂದಿದ್ದೀವಿ. 2:37ಕ್ಕೆ ಬರುತ್ತೆ ಮತ್ತು 2:38ಕ್ಕೆ ಇಲ್ಲಿಂದ ಹೊರಡುತ್ತೆ ನಮ್ಮ MEMU ಭಾನುವಾರ ದಿನ ಬಿಟ್ಟು, ಓಕೆನಾ. ಸೊ ಕ್ರೌಡ್ ಪೂಲಿಂಗ್ ನೋಡೋದಲ್ಲ, ಎಷ್ಟು ಜನ ಹತ್ಕೊಂಡ್ರಿ ಈ ಟ್ರೈನಲ್ಲಿ. ಇಲ್ಲಿಂದನೇ ಬಸ್ ಸ್ಟಾಪ್ ಹತ್ತಿರ ಇದ್ದರೂ ಸಹ ಎಲ್ಲರೂ ಟ್ರೈನ್ ಪ್ರಿಫರ್ ಮಾಡ್ತಾರೆ. ಎಷ್ಟು ಇಂಪಾರ್ಟೆಂಟ್ ರೋಲ್ ಈ ಟ್ರೈನ್ ಪ್ಲೇ ಮಾಡುತ್ತೆ ಅಂತ ಈ ರೂಟಲ್ಲಿ. ಸೊ ಇಲ್ಲೂ ಸಹ ನಿಮಗೆ ತಿಂಡಿ ತಿನಿಸುಗಳು ಏನು ಅವೈಲೇಬಲ್ ಇಲ್ಲ. ಟ್ರೈನ್ ಒಳಗಡೆ ನಿಮಗೆ ಚುರ್ಮುರಿ ಸಿಗುತ್ತೆ, ಮತ್ತು ವಾಟರ್ ಬಾಟಲ್ ಅವೈಲೇಬಲ್ ಇದೆ, ಬಿಸ್ಕೆಟ್ ಸಹ ಅವೈಲೇಬಲ್ ಇದೆ, ಮತ್ತು ಸಮೋಸ ಸಹ ಅವೈಲೇಬಲ್ ಇದೆ ಟ್ರೈನ್ ಒಳಗಡೆ ನಿಮಗೆ. ಮನೆಯಿಂದ ಎಷ್ಟು ಜನ ನೋಡ್ತಿದ್ದಾರೆ ಈ ವಿಡಿಯೋ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಹಾಕೋದು ಮರಿಬೇಡಿ. ಪ್ಲಸ್ ಸ್ಟಾರ್ಟಿಂಗಲ್ಲಿ ತೋರಿಸೋದಲ್ಲ ಯಾವ ದೇವಸ್ಥಾನ ಅಂತ ಸಹ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕೋದಂತೂ ಮರಿಬೇಡಿ. 1 ನಿಮಿಷ ಹಾಲ್ಟು ಚಿಂತಾಮಣಿಯಲ್ಲಿ ಕೊಟ್ಟಿದ್ದಾರೆ. ಸೊ ಹೊರಟಿದ್ದೀವಿ ಚಿಂತಾಮಣಿಯಿಂದ. ಎಕ್ಸಾಕ್ಟಾಗಿ 60 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಹುಣಸೇನಹಳ್ಳಿಗೆ ಬಂದಿದ್ದೀವಿ. 2:48ಕ್ಕೆ ಬರುತ್ತೆ ಮತ್ತು 2:49ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಈ ಟ್ರೈನ್ಗೆ ಇಲ್ಲಿ ಕೊಟ್ಟಿದ್ದಾರೆ.
ಭಾನುವಾರದ ಹೊತ್ತು ಈ ಟ್ರೈನ್ ರನ್ ಆಗೋಲ್ಲ. ಸೊ ಭಾನುವಾರ ದಿನ ಬಿಟ್ಟು ಇನ್ನೆಲ್ಲ ದಿನ ಇಲ್ಲಿಗೆ ಈ ಟೈಮಲ್ಲೇ ಈ ಟ್ರೈನ್ ಬರುತ್ತೆ. ಸೊ ನೋಡಿ ವೆದರ್ ಸ್ವಲ್ಪ ಚೇಂಜ್ ಆಯಿತು, ನೋಡಿ ಹಿಂದೆ ಕ್ಲಿಯರೆನ್ಸ್ ಕೊಟ್ಟಿದ್ದಾಯಿತು. ಬನ್ನಿ ಹೊರಡೋಣ ಹುಣಸೇನಹಳ್ಳಿಯಿಂದ. ಟೋಟಲ್ಗೆ 69 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಶಿಡ್ಲಘಟ್ಟಗೆ ಬಂದಿದ್ದೀವಿ. ಭಾನುವಾರ ದಿನ ಬಿಟ್ಟು ಇಲ್ಲಿಗೆ ಪ್ರತಿದಿನ 2:58ಕ್ಕೆ ಬರುತ್ತೆ ಮತ್ತು 2:59ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು ಎಕ್ಸಾಕ್ಟಾಗಿ ಆನ್ ಟೈಮಾಗೆ 2:58ಕ್ಕೆ ಇಲ್ಲಿ ಬಂದಿದ್ದೀವಿ. ನೋಡೋದ್ರಲ್ಲ ಸ್ಟೇಷನ್ನು, ಒಂದು ಇಂಪಾರ್ಟೆಂಟ್ ಸ್ಟೇಷನ್ನು, ಎಷ್ಟು ಜನ ಹತ್ಕೊಂಡ್ರು ಅಂತ ಸಹ ನೀವೇ ನೋಡಿದ್ರ. ಸೊ ಒಂದು ಇಂಪಾರ್ಟೆಂಟ್ ಸ್ಟೇಷನ್. 1 ನಿಮಿಷ ಹಾಲ್ಟು, ಕ್ಲಿಯರೆನ್ಸ್ ಇನ್ನೂ ಕೊಟ್ಟಿಲ್ಲ, ನೋಡೋಣ 1 ನಿಮಿಷ ಆದಮೇಲೆ ಕ್ಲಿಯರೆನ್ಸ್ ಕೊಡ್ತಾರೆ, ಹೊರಡೋಣ. ಶಿಡ್ಲಘಟ್ಟದಿಂದ ಕೊಟ್ಟಿದ್ದಾಯ್ತು ನೋಡಿ. ಎಂಬತ್ತೈದು ಕಿಲೋಮೀಟ್ರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಚಿಕ್ಕಬಳ್ಳಾಪುರಗೆ ಬಂದಿದ್ದೀವಿ. 3:18ಕ್ಕೆ ಬರುತ್ತೆ ಮತ್ತು 3:19 ಮಧ್ಯಾಹ್ನ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಒಂದು ಇಂಪಾರ್ಟೆಂಟ್ ಸ್ಟೇಷನ್ ಸಹ ಕಂಡ್ರಿ ಇದು. ಏನಕ್ಕಂದರೆ ಇನ್ ಕೇಸ್ ನೀವೇನಾದರೂ ಬೆಂಗಳೂರಿಂದ ಇಶಾ ಫೌಂಡೇಶನ್ ಇದೆಲ್ಲ ಚಿಕ್ಕಬಳ್ಳಾಪುರ, ಅಲ್ಲಿಗೆ ಏನಾದರೂ ಬರಬೇಕಾದ್ರೆ ಬೆಸ್ಟ್ ಸ್ಟೇಷನ್ ಅಂತ ಹೇಳ್ತೀನಿ. ಇಲ್ಲಿಗೆ ಬನ್ನಿ. ಇಲ್ಲಿಂದ ಸ್ಟೇಷನ್ ಎಕ್ಸಿಟ್ ಆಗಿ ಹಾರ್ಡ್ಲಿ ಅಂದ್ರೂ ಒಂದು 100-200 ಮೀಟರ್ಸ್ ನೀವು ಎಕ್ಸಿಟ್ ಆಗಿದ ತಕ್ಷಣ ಅಲ್ಲೇ ನಿಮಗೆ ಬಸ್ಸಸ್ಗಳು, ತುಂಬ ಬಸ್ಸಸ್ಗಳು ನಿಮ್ಗೆ ಅವೈಲೇಬಲ್ ಇರುತ್ತೆ. ಅಲ್ಲಿಂದ ಹಬ್ಬ ಅಂದರೆ ಒಂದು 50 ರೂಪಾಯಿ ತೊಗೊತಾರೆ ಪರ್ ಹೆಡ್ ನಿಮಗೆ ಇಲ್ಲಿಂದ ಇಶಾ ಫೌಂಡೇಶನ್ ರೀಚ್ ಆಗೋ ತನಕ. ಸೇಮ್ ಅದೇ ರಿಪೀಟ್ ಮಾಡಿ ನೀವು ಇಶಾಯಿಂದ ಹತ್ಕೊಳ್ಳಿ, ಅಲ್ಲಿಂದ ವಾಪಸ್ ಬನ್ನಿ, ಮತ್ತು ಇಲ್ಲೇ ಟ್ರೈನ್ ಹತ್ಕೊಂಡು ನೀವು ಬೆಂಗಳೂರು ಕಡೆ ಹೋಗ್ಬೋದು. ಆ ಡೆಡಿಕೇಟೆಡ್ ವೀಡಿಯೋ ಸಹ ನಿಮ್ಗೆ ಆದಷ್ಟು ಬೇಗ ಬರುತ್ತೆ, ಓಕೆನಾ? ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಯಾಕೇಳಿ ಆ ವಿಡಿಯೋ ನಿಮಗೆ ಆದಷ್ಟು ಬೇಗ ಬರುತ್ತೆ. ಸೊ 1 ನಿಮಿಷ ಹಾಲ್ಟು, ಬನ್ನಿ ಹೊರಡೋಣ ಚಿಕ್ಕಬಳ್ಳಾಪುರದಿಂದ. ನೋಡಿ, ಕರ್ನಾಟಕಸ್ ಅಥವಾ ಇಂಡಿಯಾಸ್ ಒನ್ ಅಮಾಂಗ್ ದ ಮೋಸ್ಟ್ ಲಕ್ಸುರಿಯಸ್ ಟ್ರೈನಲ್ಲಿ, ಲಕ್ಸುರಿಯಸ್ ಟ್ರೈನ್ ನೋಡಿ, ಗೋಲ್ಡನ್ ಚಾರಿಯಟ್. ಟೋಟಲ್ಗೆ 107 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ಒಂದು ಐತಿಹಾಸಿಕ ಜಾಗ ಪ್ಲಸ್ ಒಂದು ಇಂಪಾರ್ಟೆಂಟ್ ಜಾಗ ಆದಂತಹ ದೇವನಹಳ್ಳಿಗೆ ಬಂದಿದ್ವಿ. ಪ್ರತಿದಿನ ಇಲ್ಲಿಗೆ 3:45ಕ್ಕೆ ಬರುತ್ತೆ ಮತ್ತು 3:46ಕ್ಕೆ ಮಧ್ಯಾಹ್ನ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು ಆಲ್ಮೋಸ್ಟ್ 1 ನಿಮಿಷ ಲೇಟಾಗೆ ಇಲ್ಲಿ ಎಂಟ್ರಾಗಿದ್ದೀವಿ. ಚಿಕ್ಕದಾದ ಸ್ಟೇಷನ್, ಅಷ್ಟು ಜನ ಏನು ಹತ್ಕೊಂಡಿಲ್ಲ, ಬಟ್ ಆದ್ರೂ ಸಹ ಒಂದು ಐತಿಹಾಸಿಕ ಜಾಗ ಕಂಡ್ರೆ ಇದು.
ಹಾಗೆ 113 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಏರ್ಪೋರ್ಟ್ ಹಾಲ್ಟ್ಗೆ ಬಂದಿದ್ದೀವಿ. ಇಲ್ಲಿಗೆ ಪ್ರತಿದಿನ 3:52ಕ್ಕೆ ಬರುತ್ತೆ ಮತ್ತು 3:53ಕ್ಕೆ ಇಲ್ಲಿಂದ ಹೊರಡುತ್ತೆ. ಒಂದೇ ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನೀವು ಇಲ್ಲಿಂದ ಏರ್ಪೋರ್ಟ್ಗೆ ಏನಾರು ಹೋಗಬೇಕಂದ್ರೆ ಸೆಂಟ್ರಲ್ ಎಕ್ಸಿಟ್ ಆಗಿ ಅಲ್ಲೇ ನಿಮಗೆ ಫ್ರೀಯಾಗಿ ಏರ್ಪೋರ್ಟ್ T1 ತನಕ ಬಿಡ್ತಾರೆ. T1 ಇಂದ T2 ತನಕ ಅಂದರೆ ಟರ್ಮಿನಲ್ 1 ತನಕ ಬಿಡ್ತಾರೆ. AC ಬಸ್ಸಸ್ಗಳು ನಿಮಗೆ ಅವೈಲೇಬಲ್ ಇರುತ್ತೆ. ಓಕೆನಾ. ಸೊ ಬೆಂಗಳೂರಿಂದ ಏರ್ಪೋರ್ಟ್ ಅಂತ ಹೊಡಿದ್ರಿ KIAD ಸ್ಟೇಷನ್ ಕೋಡ್ ಬಂದು. ಓಕೆನಾ. ಸೊ 10ರಿಂದ 15 ರೂಪಾಯಿ ಆಗುತ್ತೆ ನಿಮಗೆ ಬೆಂಗಳೂರಿಂದ ಏರ್ಪೋರ್ಟಿಗೆ ರೀಚ್ ಆಗೋಕ್ಕೆ. ಇಲ್ಲಿಂದ ಹೇಳ್ದಂಗೆ ಫ್ರೀ ಶಟಲ್ ಬಸ್ಸಸ್ಗಳು ಇರುತ್ತೆ ನಿಮಗೆ ಏರ್ಪೋರ್ಟ್ ತನಕ ರೀಚ್ ಮಾಡ್ಸೋಕ್ಕೆ ನಿಮ್ಮನ್ನ. ಮೈಸೂರು ಕಾಚಿಗೂಡ 25th ಇಯರ್ ಬರ್ಡೇ ಸೆಲೆಬ್ರೇಷನ್ ಲೋಕೋಮೋಟಿವ್ ನೋಡಿ, ಅದು ರೆಡಿಯಾಗಿದೆ. ಯಲಹಂಕ ಕಾಚಿಗೂಡ ಎಕ್ಸ್ಪ್ರೆಸ್. ನನಗೆ 131 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಯಲಹಂಕ ಜಂಕ್ಷನ್ಗೆ ಬಂದಿದ್ದೀವಿ. ಇಲ್ಲಿಗೆ ಪ್ರತಿದಿನ 4:23ಕ್ಕೆ ಬರುತ್ತೆ ಮತ್ತು 4:25ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವಿಲ್ಲಿಗೆ 4:20ಕ್ಕೆ ಸರಿಸುಮಾರಿಗೆ ಬಂದಿದ್ದೀವಿ. ಈ ಕಡೆ ನೋಡಿ, ಯಲಹಂಕ ಕಾಚಿಗೂಡ ಎಕ್ಸ್ಪ್ರೆಸ್ ಡಿಪಾರ್ಟ್ ಆಗ್ತದೆ. 4:20ಕ್ಕೆ ಎಕ್ಸಾಕ್ಟಾಗಿ ಡಿಪಾರ್ಟ್ ಆಗ್ತದೆ. ಸೊ 5 ನಿಮಿಷ ಬಿಫೋರ್ ಟೈಮಾಗೆ ಬಂದಿದ್ದು. ಸೊ 3 ನಿಮಿಷ ಬಿಫೋರ್ ಟೈಮಾಗಿ ಬಂದಿದ್ದೀವಿ. 2 ನಿಮಿಷ ಹಾಲ್ಟು, ಟೋಟಲಿಗೆ 5 ನಿಮಿಷ ಇಲ್ಲಿ ಟೈಮ್ ಇದೆ. ಸೊ ಪ್ಲ್ಯಾನ್ ಹೀಗಿದೆ, ಬೈಯಪ್ಪನಹಳ್ಳಿ ತನಕ ಟಿಕೆಟ್ ಇರೋದು, ಅದ್ರ ಬದಲಾಗಿ ಇನ್ ಕೇಸ್ ಏನಾದ್ರು ಚನ್ನಸಂದ್ರ ಸ್ಟಾಪ್ ಕೊಟ್ಟ ಅಂದರೆ ಅಲ್ಲೇ ಇಳ್ಕೊಳ್ಳೋಣ ಅಂತ ಪ್ಲ್ಯಾನ್ ಇದೆ. ಸೊ ನೋಡೋಣ ಹೆಂಗಿದೆ ಅಂತ. ಸೋ ಫಾರ್ ಜರ್ನಿ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಸೊ ಇನ್ನೊಂದು ಹಾರ್ಡ್ಲಿ 7 ಕಿಲೋಮೀಟರ್ಸ್ ಏನೋ ಇರ್ಬೋದು ಯಲಹಂಕದಿಂದ ಚನ್ನಸಂದ್ರವರೆಗೂ. ಅದಕ್ಕಿಂತ ಮುಂಚೆ ನಾನು ರಿವ್ಯೂ ಟ್ರೈನಲ್ಲೇ ಕೊಟ್ಬಿಡ್ತೀನಿ. ಕ್ಲೀನ್ನೆಸ್ ಅಂತೂ ಚೆನ್ನಾಗಿದ್ರಿ, ನೋ ಡೌಟ್ ಅದ್ರ ಬಗ್ಗೆ. ಪ್ಲಸ್ ವಾಶ್ರೂಮ್ಸ್ ಅಂತೂ ನೋ ಚಾನ್ಸ್. MU ಟ್ರೈನ್ಸಲ್ಲಿ ವಾಶ್ರೂಮ್ಸ್ ಕ್ಲೀನಾಗಿರುತ್ತೆ ಅಂತ ನಾನು ಹೇಳೋದು ಇಲ್ಲ, ಬಾಯಿ ತಪ್ಪು ಸಹ ನಾನು ಹೇಳೋದು ಇಲ್ಲ. ಓಕೆನಾ. ವಾಶ್ರೂಮ್ಸ್ ವರ್ಸ್ಟ್ ಕಂಡೀಷನ್ ಇರುತ್ತೆ, ಯಾರೂ ಅಷ್ಟೊಂದು ಯೂಸ್ ಮಾಡಲ್ಲ ವಾಶ್ರೂಮ್ ಕೂಡ. ಸೊ ಮೆಜಾರಿಟಿ ವಾಶ್ರೂಮ್ಸ್ ಯೂಸ್ ಮಾಡಲ್ಲ. ಸೊ ಅದಕ್ಕೋಸ್ಕರ ವಾಶ್ರೂಮ್ ಸ್ಕಿಪ್ ಮಾಡೋಣ ಇದರಲ್ಲಿ. ತಿಂಡಿ ತಿನಿಸುಗಳ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ಕೋಲಾರಿಂದ ನಿಮ್ಗೆ ಏನು ಸಿಗೋಲ್ಲ. ಚಿಂತಾಮಣಿಯಿಂದ ನಿಮಗೆ ಬೇಕಾದರೆ ವಾಟರ್ ಬಾಟಲ್ ಸಿಗುತ್ತೆ, ಚಿಪ್ಸ್ಗಳು ಸಿಗುತ್ತೆ, ಚುರುಮುರಿ ಸಿಗುತ್ತೆ, ಮತ್ತು ಇನ್ನೇನು ನೋಡಿದೆ ಮಧುರ ವಡೆ ನೋಡಿದೆ, ಮತ್ತು ಸಮೋಸ ನೋಡಿದೆ, ಇದೆಲ್ಲ ನಿಮಗೆ ಸಿಗುತ್ತೆ. ಸೊ ಬರ್ತಾನೆ ಇರ್ತಾರೆ ನಿಮಗೆ. ಏರ್ಪೋರ್ಟ್ ತನಕನೇ ನೋಡಿದೆ, ಅದಾದಮೇಲೆ ನೋಡಿಲ್ಲ ವೆಂಡರ್ಸ್ಗಳನ್ನ. ಏರ್ಪೋರ್ಟ್ಗಿಂತ ಮುಂಚೆ ತನಕ ನಾನು ನೋಡಿದೆ. ಅದಾದಮೇಲೆ ಯಲಹಂಕನಲ್ಲಿ ನಿಮಗೆ ವೆಂಡರ್ಸ್ಗಳು ಅವೈಲೇಬಲ್ ಇದ್ದಾರೆ. ಓಕೆನಾ. ಸೊ ಯೂಶ್ವಲಾಗಿ ಯಲಹಂಕದಿಂದ ಯಾರು ಪಿಕ್ ಮಾಡ್ಕೊಳ್ಳೋದ. ಇನ್ ಕೇಸ್ ಏನಾದ್ರು ನಿಮ್ಗೆ ಬೇಕಾದರೆ ಯಲಹಂಕ ಆಪ್ಷನ್ ಆಗಿ ಕನ್ಸಿಡರ್ ಮಾಡ್ಕೋಬೋದು. ಏನಾದ್ರು ಟೋಟಲಾಗಿ 147 ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡಿದ್ವಿ ಕೋಲಾರಿಂದ ಬೆಂಗಳೂರು ಕಂಟೋನ್ಮೆಂಟ್ವರೆಗೂ. ಕಾಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ 45 ರೂಪೀಸ್ ಆಗುತ್ತೆ ಪರ್ ಪರ್ಸನ್ನು. ಆರ್ಡಿನರಿ ಟ್ರೈನ್ ಅಂತ ಬರುತ್ತೆ, ಅಂದರೆ ಪ್ಯಾಸೆಂಜರ್ ಟ್ರೈನ್ ಅಂತ ಇದನ್ನು ಕನ್ಸಿಡರ್ ಮಾಡ್ತಾರೆ. ಸೊ 45 ರೂಪೀಸ್ ಆಗುತ್ತೆ ನಿಮಗೆ ಪರ್ ಪರ್ಸನ್. UTSಯಿಂದನಾದರೂ ತೊಗೋಬೋದು ನೀವು, ರೈಲ್ವೆ ಆ್ಯಪಿಂದನಾದರೂ ತೊಗೋಬೋದು, ಅಥವಾ ನೀವು ಟಿಕೆಟ್ ಕೌಂಟ್ರಲ್ಲಿ ಅಥವಾ AVMಸಲ್ಲಿ ಸಹ ನೀವು ತೊಗೋಬೋದು. ಸೊ ಇದಾಗಿತ್ತು ನನ್ನ ರಿವ್ಯೂ. ಓವರಾಲ್ ರಿವ್ಯೂ ನಾನು ಚನ್ನಸಂದ್ರ ಹೋದ್ಮೇಲೆ ನಿಮಗೆ ಕೊಡ್ತೀನಿ. ಚೆನ್ನೈ ಸೆಂಟ್ರಲ್ ಶಿರಡಿ ಸಾಯಿನಗರ್ ವೀಕ್ಲಿ ಎಕ್ಸ್ಪ್ರೆಸ್. ಅಂದ್ಕೊಂಡಂಗೆ ಆಯಿತು, ಚನ್ನಸಂದ್ರ ಸ್ಟಾಪ್ ಕೊಟ್ಟಿದ್ದಾನೆ. ಕ್ಲಿಯರೆನ್ಸ್ ಇಲ್ಲ ಅಂತಲೋ ಅಥವಾ ಸ್ಕೆಡ್ಯೂಲ್ ಪ್ರಕಾರ ಸ್ಟಾಪ್ ಇದೆ, ಬಟ್ ಕ್ಲಿಯರೆನ್ಸ್ ಕೃಷ್ಣಾಜಪುರಮಲ್ಲಿ ಅರೈವಲ್ ಸಹ ಇದೆ. ಸೊ ಅದಕ್ಕೋಸ್ಕರ ಇರಬಹುದು. ಬಟ್ ಎನಿವೇಸ್ ಜರ್ನಿ ಕಂಪ್ಲೀಟ್ ಆಯಿತು. ರಿವ್ಯೂ ಬಗ್ಗೆ ಹೇಳಬೇಕಂದ್ರೆ ಈಸಿಯಾಗಿ 10/10 ಕೊಡ್ತೀನಿ. ಜಡ್ಜ್ ಮಾಡೋಕ್ಕೇನೂ ಇರಲಿಲ್ಲ, ಅದೊಂದು ರೀಸನ್ಗೋಸ್ಕರ 10/10 ಅಂತ ಕೊಡ್ತೀನಿ.
ಸೊ ಇನ್ ಕೇಸ್ ಏನಾದರೂ ಬಸ್ ವರ್ಸಸ್ ಟ್ರೈನ್ ಅಂತ ನಿಮ್ಗೆ ಆಪ್ಷನ್ ಬಂತು ಅಂದರೆ ಟ್ರೈನ್ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ಕಾಸ್ಟ್ ಎಫಿಷಿಯೆಂಟ್ ರೀ. ಯಾಕಂದರೆ 45 ರೂಪಾಯಿನಲ್ಲಿ ಕೋಲಾರಿಂದ ಬೆಂಗಳೂರು ಕಂಟೋನ್ಮೆಂಟ್ ತನಕ ನೀವು ಬಂದ್ಬಿಡ್ಬೋದು. ಅಥವಾ ಬೈಪ್ನಳ್ಳಿಗೆ ಬಂದು ಬೈಪ್ನಳ್ಳಿಯಿಂದ ಎಲ್ಲಿಗೆ ಬೇಕಾದ್ರೆ ನೀವು ಮೆಟ್ರೋನಲ್ಲಿ ಹೋಗ್ಬೋದು. ಅದೇ ನೀವು ಬಸ್ಸಲ್ಲಿ ಬರ್ತೀರಂದರೆ 100 ರೂಪೀಸ್ ಸಮಥಿಂಗ್ ಏನೋ ಆಗುತ್ತೆ. ಫಾಸ್ಟಾಗೂ ಬರ್ತಾನೆ ಹೌದು, ಬಟ್ ನೋಡಿ ಚಾಯ್ಸ್ ನಿಮ್ಮದು, ಒಪಿನಿಯನ್ ಸಹ ನಿಮ್ಮದು. ಟ್ರೈನಲ್ಲಿ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂತ ನಿಮಗೆ ಶೇರ್ ಮಾಡಿದ್ದೀನಿ. ಸೊ ಇದಾಗಿತ್ತು ನನ್ನ ಜರ್ನಿ ಕೋಲಾರಿಂದ ಚನ್ನಸಂದ್ರವರೆಗೂ. ಪ್ರೆಸೆಂಟೇಷನ್ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಕಂಟೆಂಟ್ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಕಂಟೆಂಟ್ಗೋಸ್ಕರ. ನಾನು ನಿಮ್ಮ ಸುಮಂತ್ ಸೈನಿಂಗ್ ಆಫ್ ಚನ್ನಸಂದ್ರದಿಂದ. ಬಾಯ್. ಆದಷ್ಟು ಬೇಗ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.